ಸಮಯ ಮಧ್ಯಾಹ್ನ 3:30. ಇಡೀ ಜಗತ್ತು ಅಗಲ ಬೆಳಕಿನ ಓಡಾಡ್ತಾ ಇದ್ರೆ ಈ ಹಳ್ಳಿಯಲ್ಲಿ ಮಾತ್ರ ಸೂರ್ಯ ಏಕಾಏಕಿ ಮರೆಯಾಗುತ್ತಾನೆ. ಸಂಜೆಯ ಹೊಂಬಿಸಲ ಅನುಭವವೇ ಇಲ್ಲದೆ ಕೆಲವೇ ನಿಮಿಷಗಳಲ್ಲಿ ಇಡೀ ಊರಿಗೆ ರಾತ್ರಿಯ ಕತ್ತಲು ಆವರಿಸಿಬಿಡುತ್ತೆ. ಸಂಜೆ 5 ಗಂಟೆಗೆಲ್ಲ ಬೀದಿ ದೀಪಗಳು ಉರಿಯೋಕ್ಕೆ ಶುರುವಾಗ್ತವೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆಯಲ್ಲ, ಭಾರತದಲ್ಲೇ ಇರುವ ಒಂದು ಅಪರೂಪದ ಭೌಗೋಳಿಕ ವಿಸ್ಮಯ. ನಮಸ್ಕಾರ ಸ್ನೇಹಿತರೆ, ಇದು BSB ನ್ಯೂಸ್. ಇವತ್ತಿನ ವಿಶೇಷ ವರದಿಯಲ್ಲಿ ನಾವು ನಿಮ್ಮನ್ನ ಕರೆದೊಯ್ಯುತ್ತಿರುವುದು ಈ ರಹಸ್ಯಮಯ ಹಳ್ಳಿಗೆ. ಹೌದು ಸ್ನೇಹಿತರೆ, ಅಪರೂಪದ ಹಳ್ಳಿಯ ಹೆಸರು ಕೋಡೂರು ಪಾಕ. ತೆಲಂಗಾಣ ರಾಜ್ಯದ ಪೆದ್ದಪಲ್ಲಿ ಜಿಲ್ಲೆಯ ಸುಲ್ತಾನಾಬಾದ್ ಮಂಡಲದಲ್ಲಿ ಈ ಹಳ್ಳಿ ಇದೆ. ಸಾಮಾನ್ಯ ಊರುಗಳಲ್ಲಿ ಸಂಜೆ 6:30 ಅಥವಾ 7 ಗಂಟೆಗೆ ಕತ್ತಲಾದ್ರೆ ಈ ಕೋಡೂರು ಪಾಕದಲ್ಲಿ ಮಧ್ಯಾಹ್ನ 3:30ರಿಂದ 4 ಗಂಟೆಯ ಒಳಗಾಗಿಯೇ ಸೂರ್ಯ ಸದ್ದಿಲ್ಲದೆ ಮರೆಯಾಗ್ಬಿಡ್ತಾನೆ. 4 ಗಂಟೆಗೆಲ್ಲ ಇಡೀ ಊರಿಗೆ ಕತ್ತಲಾವರಿಸಿ ಸಂಜೆಯ ಲಕ್ಷಣಗಳೇ ಇಲ್ಲದೆ ರಾತ್ರಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಮೊದಲ ಬಾರಿಗೆ ಈ ಹಳ್ಳಿಗೆ ಹೋದ ಯಾರೇ ಆದರೂ ಇದೇನೋ ಪವಾಡ, ಶಾಪ ಅಥವಾ ದೈವಿಕ ರಹಸ್ಯ ಅಂದುಕೊಳ್ಳುವುದು ಸಹಜ. ಆದರೆ ಇದರ ಹಿಂದೆ ಇರೋದು ಪಕ್ಕಾ ಭೌಗೋಳಿಕ ಸತ್ಯ, ಜಿಯೋಗ್ರಫಿಕಲ್ ಸೈನ್ಸ್. ಕೋಡೂರು ಪಾಕ ಹಳ್ಳಿಯು 4 ಕಡೆ ಬೃಹತ್ ಬೆಟ್ಟ ಗುಡ್ಡಗಳ ಸಾಲಿನಿಂದ ಬಂದಿಯಾಗಿದೆ. ಪೂರ್ವದಲ್ಲಿ ಗೊಲ್ಲಗುಡ್ಡ, ಉತ್ತರದಲ್ಲಿ ಲಕ್ಷ್ಮೀ ನರಸಿಂಹಗುಡ್ಡ, ದಕ್ಷಿಣದಲ್ಲಿ ಪಾಮುಲ ಗುಡ್ಡ ಇದ್ದರೆ ಅತಿ ಎತ್ತರವಾದ ರಂಗನಾಯಕುಲ ಗುಡ್ಡ ಪಶ್ಚಿಮ ದಿಕ್ಕಿನಲ್ಲಿದೆ. ಮಧ್ಯಾಹ್ನದ ನಂತರ ಸೂರ್ಯ ಪಶ್ಚಿಮಕ್ಕೆ ವಾಲುತ್ತಿದ್ದಂತೆ ಈ ಬೃಹತ್ ರಂಗನಾಯಕಲ ಗುಡ್ಡವು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಡೆದು ಬಿಡುತ್ತದೆ. ಹೀಗಾಗಿ ಸೂರ್ಯ ಮುಳುಗುವ ಮುನ್ನವೇ ಹಳ್ಳಿಯ ಮೇಲೆ ಬೆಟ್ಟದ ಭಾರೀ ನೆರಳು ಬಿದ್ದು ಏಕಾಏಕಿ ಕತ್ತಲಾವರಿಸುತ್ತದೆ. ಸಾಮಾನ್ಯವಾಗಿ ಒಂದು ದಿನಕ್ಕೆ 12 ಗಂಟೆಗಳು ಹಗಲಿರುತ್ತದೆ. ಅಂದರೆ ಹಳೆಯ ಕಾಲದ ಲೆಕ್ಕಾಚಾರದಂತೆ 4 ಜಾಮುಗಳು. ಒಂದು ಜಾಮು ಅಂದರೆ 3 ಗಂಟೆ. ಆದರೆ ಈ ಹಳ್ಳಿಯಲ್ಲಿ ಬೆಳಗ್ಗೆಯೂ ಸೂರ್ಯ ತಡವಾಗಿ ಉದಯಿಸಿ ಸಂಜೆ ಬೇಗನೆ ಮುಳುಗೋದರಿಂದ ದಿನಕ್ಕೆ ಸಿಗೋದು ಕೇವಲ 9 ಗಂಟೆಗಳ ಹಗಲು, ಅಂದ್ರೆ ಕೇವಲ 3 ಜಾಮು. ಅದಕ್ಕೆ ಸ್ಥಳೀಯರು ಇದನ್ನ ಪ್ರೀತಿಯಿಂದ 3 ಜಾಮುಲ ಕೋಡೂರು ಪಾಕ ಅಂತಾನೆ ಕರೀತಾರೆ. ಇಲ್ಲಿನ ಜನರ ಜೀವನ ಶೈಲಿಯೇ ಬೇರೆ. ಮಧ್ಯಾಹ್ನ 3:30 ಆಯ್ತಂದ್ರೆ ಸಾಕು, ರೈತರು ಹೊಲದ ಕೆಲಸ ಮುಗಿಸಿ ಮನೆಗೆ ಹೆಜ್ಜೆ ಹಾಕುತ್ತಾರೆ. 5 ಗಂಟೆಗೆಲ್ಲ ಅಡುಗೆ ಕೆಲಸ ಮುಗಿದು ರಾತ್ರಿಯ ಊಟದ ಸಿದ್ಧತೆ ನಡೆಯುತ್ತೆ. ಬೇರೆ ಊರಿನವರು ಸಂಜೆ ಆಟವಾಡೋ ಸಮಯದಲ್ಲಿ ಇಲ್ಲಿನ ಜನ ದೀಪ ಹಚ್ಚಿ ಮನೆ ಸೇರ್ತಾರೆ. ಪ್ರಕೃತಿಯ ಈ ಅದ್ಭುತ ಆಟವನ್ನ ಕಣ್ತುಂಬಿಕೊಳ್ಳಲು ಇವತ್ತು ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಈ ಹಳ್ಳಿಗೆ ಹರಿದು ಬರ್ತಿದ್ದಾರೆ. ಮಧ್ಯಾಹ್ನ ಬಿಸಿಲಿನಲ್ಲಿ ನಿಂತು ಅರ್ಧ ಗಂಟೆಯಲ್ಲೇ ಇಡೀ ವಾತಾವರಣ ಕತ್ತಲಾಗುವ ಆ ಕ್ಷಣವನ್ನ ನೋಡಿ ಜನರು ದಂಗಾಗಿದ್ದಾರೆ. ತೆಲಂಗಾಣ ಪ್ರವಾಸೋದ್ಯಮಕ್ಕೂ ಈ ಹಳ್ಳಿ ಈಗ ಹೊಸ ಮೆರುಗು ತಂದಿದೆ. 3 ಜಾಮುಲ ಇಂದಿನ ಪ್ರಾಚೀನ ಗಾದೆ. ಸ್ಥಳೀಯವಾಗಿ ತೆಲುಗಿನಲ್ಲಿ ಒಂದು ಹಳೆಯ ಗಾದೆ ಮಾತಿದೆ. పొద్దు పొడిచేది ಪಾಸುಲಕ್ಕೂ పొద్దు ವಾಲೇದಿ ಜಾನುವಲಕ್ಕೂ ಅಂತ. ಅಂದ್ರೆ ಜಾನುವಾರುಗಳು ಮೇಯಲು ಹೋಗುವಾಗ ಸೂರ್ಯ ಹುಟ್ಟುತ್ತಾನೆ, ಅವು ವಾಪಸ್ ಮನೆಗೆ ಬರುವ ಹೊತ್ತಿಗೆ ಸೂರ್ಯ ಮುಳುಗಿ ಬಿಟ್ಟಿರುತ್ತಾನೆ. ಅಂದ್ರೆ ಸಾಮಾನ್ಯವಾಗಿ ಬೇರೆ ಊರುಗಳಲ್ಲಿ ದನಕರುಗಳನ್ನು ಸಂಜೆ 6 ಗಂಟೆಗೆ ಮನೆಗೆ ತರುತ್ತಾರೆ. ಆದರೆ ಈ ಹಳ್ಳಿಯಲ್ಲಿ ಮಧ್ಯಾಹ್ನ 3:30ರಿಂದ 4 ಹೊತ್ತಿಗೆ ದನಕರುಗಳು ಮನೆಗೆ ಮರಳುವ ಸಮಯಕ್ಕೆ ಸೂರ್ಯ ಸಂಪೂರ್ಣವಾಗಿ ಬೆಟ್ಟದ ಹಿಂದೆ ಮರೆಯಾಗಿಬಿಡುತ್ತಾನೆ. ಈ ಊರಿನಲ್ಲಿ ಉಷ್ಣಾಂಶ ಯಾವ ರೀತಿ ಇರುತ್ತ ಅಂತ ನಾವು ನೋಡೋದಾದ್ರೆ, ಮಧ್ಯಾಹ್ನ 3:30ರವರೆಗೆ ಸೂರ್ಯನ ಬಿಸಿಲು ಸಾಗರೋಪಾದಿಯಲ್ಲಿದ್ದರೆ ಪಶ್ಚಿಮದ ಬೆಟ್ಟದ ನೆರಳು ಬೀಳುತ್ತಿದ್ದಂತೆ ಏಕಾಏಕಿ ತಾಪಮಾನ 2ರಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕುಸಿಯುತ್ತದೆ. ಇಲ್ಲಿ ಯಾವ ರೀತಿ ವಾತಾವರಣ ಆಗುತ್ತಂತಂದ್ರೆ, ಇಲ್ಲಿ ಬೇಸಿಗೆಯಲ್ಲೂ ಕೂಡ ಮಧ್ಯಾಹ್ನ 4 ಗಂಟೆಯ ನಂತರ ಹಳ್ಳಿಯಲ್ಲಿ ತಂಪಾದ ಗಾಳಿ ಬೀಸಲು ಪ್ರಾರಂಭವಾಗುತ್ತದೆ. ಇದು ಈ ಊರಿನ ಮತ್ತೊಂದು ವಿಶಿಷ್ಟ ಲಕ್ಷಣ. ಇಲ್ಲಿನ ರೈತರಿಗೆ ಕೃಷಿ ಕೆಲಸ ಮಾಡಲು ಸಿಗುವ ಸಮಯ ಬಹಳ ಕಡಿಮೆ. ಹೀಗಾಗಿ ಅವರು ಬೆಳಗ್ಗೆ 6 ಅಥವಾ 6:30ಕ್ಕೆ ಹೊಲಕ್ಕೆ ಹೋದರೆ ಮಧ್ಯಾಹ್ನದ ವಿಶ್ರಾಂತಿ ಇರುವುದಿಲ್ಲ. ಬೇರೆಡೆ ರೈತರು ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ವಿಶ್ರಾಂತಿ ಪಡೆದು ನಂತರ ಕೆಲಸ ಮುಂದುವರಿಸುತ್ತಾರೆ. ಆದರೆ ಕೋಡೂರು ಪಾಕದ ರೈತರು ಮಧ್ಯಾಹ್ನ ವಿಶ್ರಮಿಸದೆ ಸತತವಾಗಿ ಕೆಲಸ ಮಾಡಿ
3:30ಕ್ಕೆಲ್ಲ ಸಂಪೂರ್ಣ ಕೆಲಸ ಮುಗಿಸಿ ಮನೆಗೆ ಹೊರಡುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ತೆಲುಗು ನ್ಯೂಸ್ ಚಾನೆಲ್ಗಳು TV9, V6, 10TV ಹಾಗೂ ಪ್ರಮುಖ ಟ್ರಾವೆಲ್ ಬ್ಲಾಗರ್ಗಳು ಈ ಹಳ್ಳಿಗೆ ಭೇಟಿ ನೀಡಿ ಟೈಮ್ ಲ್ಯಾಪ್ಸ್ ವಿಡಿಯೋಗಳನ್ನು ಮಾಡಿ ಪ್ರಸಾರ ಮಾಡಿದ್ದಾರೆ. ಮಧ್ಯಾಹ್ನ 3:30ರಿಂದ 4:15 ನಡುವೆ ಹಳ್ಳಿಯಲ್ಲಿ ಸೂರ್ಯ ಬೆಳಕಿನಿಂದ ಕತ್ತಲಿಗೆ ಬದಲಾಗುವ ಕ್ಷಣಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಪ್ರತಿದಿನ 10 ಪ್ರವಾಸಿಗರು ಇಲ್ಲಿ ಬಂದೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಸ್ನೇಹಿತರೆ, ನಮಗೆ ಸೂರ್ಯಾಸ್ತ ಎಂದರೆ ಆಕಾಶದಲ್ಲಿ ಕೆಂಪು ಹಳದಿ ಬಣ್ಣದ ಚಿತ್ತಾರ ಮೂಡುವ ಸಂಜೆಯ ರಮಣೀಯ ದೃಶ್ಯ. ಆದರೆ ಕೋಡೂರು ಪಾಕದ ಜನರಿಗೆ ಸಂಜೆ ಎನ್ನುವ ಪರಿಕಲ್ಪನೆ ಇಲ್ಲ. ಇಲ್ಲಿ ಹಗಲಿನ ನಂತರ ನೇರವಾಗಿ ರಾತ್ರಿಯೇ ಪ್ರಕೃತಿ ಸೃಷ್ಟಿಸಿರುವ ಈ ಭೌಗೋಳಿಕ ವಿಸ್ಮಯ ಇಂದಿಗೂ ವಿಜ್ಞಾನಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅತ್ಯಂತ ಕುತೂಹಲದ ವಿಷಯವಾಗಿದೆ. ನೋಡಿದರಲ್ಲ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ವಿಚಿತ್ರ ವಿಸ್ಮಯಕಾರಿ ಜಾಗಗಳಿವೆ ಅನ್ನೋದಕ್ಕೆ ಈ ಕೋಡೂರು ಪಾಕ ಹಳ್ಳಿಯೇ ಸಾಕ್ಷಿ. ಪ್ರಕೃತಿಯ ಮಡಿಲಲ್ಲಿ ಅಡಗಿರೋ ಇಂತಹ ಅಪರೂಪದ ಸತ್ಯಗಳನ್ನು ನಿಮಗಾಗಿ ತಲುಪಿಸುವುದೇ ನಮ್ಮ BSB ನ್ಯೂಸ್ನ ಉದ್ದೇಶ. ಈ ವರದಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿರಂತರ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ BSB ನ್ಯೂಸ್, ಸತ್ಯದ ಪರ ಜನಿಗಳ ಧ್ವನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರ ಸ್ನೇಹಿತರೆ.